ಬಾಕ್ಸ್ ಆಫೀಸ್‌ನಲ್ಲಿ ಈಗ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋಂಥ ಸಿನಿಮಾ ಅಂದ್ರೆ ಅದು ಲ್ಯಾಂಡ್ ಲಾರ್ಡ್. ರಾಜ್ಯಾದ್ಯಂತ ಯಶಸ್ವಿ ಕಾಣ್ತಾ ಇರೋ ಸಿನಿಮಾ ಇವತ್ತು ನಮ್ಮ ರಚಿತಾ ರಾಮ್ ಅವರು ಪ್ರೇಕ್ಷಕರ ಜೊತೆ ಮತ್ತು ಅವರ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಏನು ಅಂತೀರಾ? ಅದನ್ನ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ. ನೀವೇ ನೋಡ್ಬನ್ನಿ. ನಮ್ಮ ಜೊತೆ ಇವತ್ತು ಖ್ಯಾತ ತಾರೆ ರಚಿತಾ ರಾಮ್ ಇದ್ದಾರೆ. ಬನ್ನಿ ಮಾತಾಡೋಣ. ಈಗ ಫ್ಯಾನ್ಸ್ ಜೊತೆ ನೀವು ಮೂವಿನ ನೋಡಿದ್ರಿ, ಸೊ ವಿಜುವಲ್ ಸೌಂಡ್ಸ್ ಎಲ್ಲ ಜೋರು ಬರ್ತೈತೆ. ಫ್ಯಾನ್ಸ್ ಎಲ್ಲ ಮೈ ಫ್ಯಾಮಿಲಿ, ನಮ್ಮ ಝೀ ಫ್ಯಾಮಿಲಿ, ನನ್ನ ಝೀ ಕುಟುಂಬ ಜೊತೆಗೆ ನಾನು ಸಿನಿಮಾ ನೋಡಿರೋ ಅಂಥದ್ದು. ಕೆಲವರು ಫ್ಯಾನ್ಸ್ ಇದರಲ್ಲಿ. ಸೊ ನನ್ನ ತಂಡ ಲ್ಯಾಂಡ್ ಲಾರ್ಡ್ ತಂಡ ಜೊತೆ ನಮ್ಮ ಪ್ರೊಡ್ಯೂಸರ್ ಇದ್ರು, ಮೈ ಟೀಮ್ ವಾಸ್ ದೇರ್. ಸೊ ತುಂಬ ಖುಷಿ ಆಯಿತು. ಇಷ್ಟು ದಿನ ಡಿಂಪಲ್ ಕ್ವೀನು ಬರೀ ಹುಡುಗಿ ಕ್ಯಾರೆಕ್ಟ್ರು ಮತ್ತೆ ಕಾಲೇಜ್ ಗರ್ಲ್ ಕ್ಯಾರೆಕ್ಟ್ರು ಇಷ್ಟಕ್ಕೆ ಫಿಕ್ಸ್ ಆಗಿ ಬನ್ನಿ ಇಲ್ಲಿ ಕಾ ನೀವೇನೋ ಕೇಳ್ತೀನಿ. ಇಷ್ಟಾವಿನ ರಚಿತಾ ರಾಮ್ ಆಗ್ತದೆ ಒಂದು ಕಾಲೇಜ್ ಗರ್ಲ್ ನಾನು ಟೀಕರ್ ಅಷ್ಟೇ ಮತ್ತು ಅಲ್ಲಿ ತೆಗೆಯ ಕೊಂಡಿದ್ಕೆ ಇವತ್ತಿಗೆ ಆಗಿ ಇಲ್ಲ 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 ಇದಕ್ಕೆ ಈ ಪಾತ್ರ ಟೈಮೇ ತಗೊಳ್ಳಿಲ್ಲ. ನಾನು ಹೇಳಿದ ತಕ್ಷಣ ಒಪ್ಕೊಂಡಿರುವಂಥ ಪಾತ್ರ. ಆ್ಯಂಡ್ ಒಪ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ಸರ್ಕಲ್ಗೆ ಹೇಳಿರುವಂಥದ್ದು. ಆ್ಯಂಡ್ ಎಲ್ಲ ಆಗಿದೆ. ಇವತ್ತು ಸಿನಿಮಾ ರಿಲೀಸ್ ಆಗಿ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಇರ್ತದೆ. ಇದು 2ನೇ ವಾರ ನಮ್ಮ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಸೊ ಪ್ರತಿಯೊಬ್ಬರ ಕಡೆಯಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ರಾಜ್ಯಾದ್ಯಂತ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ನಮ್ಮ ಸಿನಿಮಾದ ಮೇಲೆ. ತುಂಬ ಖುಷಿ ಇದೆ. ಸಿನಿಮಾ ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಸಿನಿಮಾದಲ್ಲಿ ನಾನೊಬ್ಳಾಗಿದ್ದೀನಿ ಅನ್ನೋ ತುಂಬ ಹೆಮ್ಮೆ. ಈ ಪಾತ್ರ ನಾನು ಮಾಡಿದ್ದೀನಿ ಅನ್ನೋದು ಒಂದು ಖುಷಿ. ಆ್ಯಂಡ್ ಜಡೇಶ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಒಂದು ಒಳ್ಳೆ ಅದ್ಭುತವಾಗಿರುವಂಥ ಪಾತ್ರ, ಜೊತೆಗೆ ಪ್ರತಿಯೊಂದು ಪಾತ್ರಗಳನ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟು ಈಸಿ ಅಲ್ಲ ಎಲ್ಲ ಪಾತ್ರನೂ ಈಕ್ವಲ್ ಆಗಿ ತೂಗಿಸೋ ಅಂಥದ್ದು. ಸೊ ಅದ್ಭುತವಾಗಿರುವಂಥ ಸಿನಿಮಾ. ನನಗೆ ಫೈಟ್ಸ್ ತುಂಬ ಇಷ್ಟ ಆಯಿತು. ಎಲ್ಲ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಹಾಗೆ ಅಜನೀಶ್ ಸರ್ ಅವರ ಮ್ಯೂಸಿಕ್, ಓ ಗಾಡ್ ಅದ್ಭುತ. ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟೋಗ್ರಫಿ ಎಕ್ಸಲೆಂಟ್. ಆ್ಯಂಡ್ ಬಡಿಂಗ್ ಎಲ್ಲ ಫೈಟ್ ಕೊರಿಯೋಗ್ರಾಫರ್ಸ್ಗೆ ನಾನು ಸಲ್ಯೂಟ್. ಬಿಕಾಸ್ ತುಂಬ ಒಳ್ಳೆ ಫೈಟ್ ಕಂಪೋಸಿಷನ್ ಆಗಿದೆ. ಈ ಓವರ್ ಆಲ್ ಐ ಥಿಂಕ್ ನೀವು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ತಗೊಂಡಾಗ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಫೈಟ್, ಡಾನ್ಸ್, ಆಮೇಲೆ ಎಲ್ಲ ಆರ್ಟಿಸ್ಟ್, ಐ ಥಿಂಕ್ ಓವರ್ ಆಲ್ ಇಟ್ ಇಸ್ 100/100 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ನಮಗೆ ಇದು ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ, ಇದೆಲ್ಲದಕ್ಕೂ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ, ನಮ್ಮ ನಿರ್ಮಾಪಕರಿಗೆ. ಸೊ ಅವರು ಇಷ್ಟಪಟ್ಟು ಅಷ್ಟು ಪ್ಯಾಷನೇಟ್ ಆಗಿ ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ಅವರನ್ನು ಅವರು ತೊಡಸ್ಕೊಂಡು ಯಾವ್ದು ಕಾಂಪ್ರಮೈಸ್ ಮಾಡ್ದೇನೆ ಮಾಡೋಣ ಅಂತ ಹೇಳಿ ಇವತ್ತು ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಸರ್ಗೆ ಎಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ದಿನ ಆದ್ರೆ ಈ ಮೂವಿ ಮಾಡ್ತಿರ್ತಾರೆ. ಇಮಿ ಇಷ್ಟ ಆಗಿವು ಅತ್ತೆ ಸ್ಟೋರಿ ಇಷ್ಟ ಆಗಿ ಹೋಗ್ಕೊಂಡ್ರ ಅಥವಾ ಹಿಮ್ಮಕಾರಿ ಚೆನ್ನಾಗಿದೆ. ಡೆಫಿನೆಟ್ಲಿ ಮೈ ಕ್ಯಾರೆಕ್ಟರ್ ಹಾಗೆ ಸ್ಟೋರಿ, ಈ ಕತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಓವರ್ ಆಲ್ 2ನೇ ಸಿನಿಮಾ ನನಗೆ ವಿಜಯ್ ಸರ್ ಅವ್ರ ಜೊತೆಗೆ. ಸೊ ಆ ಸಿನಿಮಾ ಬೇರೆ, ಈ ಸಿನಿಮಾ ಕಂಪ್ಲೀಟ್ಲಿ ಆಪೋಸಿಟ್. ಆ್ಯಂಡ್ ಅವರ ಮಗಳು ಪಾತ್ರ ಇದು ಅವರ ಡೆಬ್ಯೂ. ಆ್ಯಂಡ್ ನಾನು ಯಾವತ್ತೋ ಹೇಳಿದೆ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಅಂತ. ಇವತ್ತು ಹೇಳ್ತೀನಿ, ಯು ವಿಲ್ ಡೆಫಿನೆಟ್ಲಿ ರೂಲ್ ದ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಖುಷಿ ಆಯಿತು ನನಗೆ ಎಲ್ಲರ ಜೊತೆ ನಾನು ಕೆಲಸ ಮಾಡಿ. ಸಿನಿಮಾ ಮಾಡಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ ನಮಗೆ ಪ್ರತಿಯೊಂದು ಸೀನ್ಸು. ನಾನು ಮತ್ತು ಸರ್ ಎಷ್ಟೊಂದು ಸೀನಲ್ಲಿ ನಾವಿಬ್ರಿಗೆ ಅವಕಾಶ ಸಿಕ್ಕಿದೆ ಪಾತ್ರ ಮಾಡುವಂಥದ್ದು. ಇಡೀ ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ನಾವು ಕುತ್ಕೊಂಡು ನೋಡಿದಾಗ ಗೊತ್ತಾಗತ್ತೆ ನಮ್ಗೆ ಏನು ಅದ್ಭುತವಾಗಿ ಬಂದಿದೆಯಪ್ಪ ಸಿನಿಮಾ ಅಂತ. ಐ ಆಮ್ ವೆರಿ ಹ್ಯಾಪಿ ಈ ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಎಸ್ ಸರ್, ಹೇಳಿ ಸರ್. ಭಾಳ ಖುಷಿ ಇದೆ. ಲೇಡಿ ಸೂಪರ್ ಸ್ಟಾರ್ ರಚ್ಚು ಮೇಡಮ್, ನಾವೆಲ್ಲ ಅವ್ರನ್ನ ಮುದ್ದಾದ ಪಾತ್ರದಲ್ಲಿ ಕಾಣ್ಕೊಳ್ತಾ ಇದ್ದೀವಿ. ಒಂದು ರಗಡ್ ಪಾತ್ರದಲ್ಲಿ ರಿಯಲ್ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ತರ ಅಭಿನಯಿಸಿದ್ದಾರೆ. ವಿಜಯ್ ಸಾರು, ನಮ್ಮ ಶೆಟ್ಟಿ ಸರ್, ರಾಜ್ವಿ ಶೆಟ್ಟಿ ಅವರು ಕಾಂಪಿಟೇಷನ್. ಪ್ರತಿಯೊಬ್ಬರು ಕೂಡ ರಾಕ್ಷಸರು. ಈ ರಾಕ್ಷಸರ ಮಧ್ಯದಲ್ಲಿ ನನಗೂ ಸಣ್ಣ ಪಾತ್ರ ಸಿಕ್ಕಿದೆ. ಭಾಳ ಖುಷಿಯಾಗಿದೆ ನನಗೆ. ಫಸ್ಟ್ ಆಫ್ ಆಲ್ ಸಾರಥಿ ಫಿಲಿಮ್ಸ್ ಸತ್ಯಪ್ರಕಾಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊಂದು ತಂಡವನ್ನ ಒಟ್ಟಿಗೆ ಸೇರಿಸಿಕ್ಕೆ, ಸಂವಿಧಾನದ ಬಗ್ಗೆ, ಸಮಾನತೆ ಬಗ್ಗೆ ಸಂದೇಶವನ್ನು ಸಾರ್ತಾ ಒಂದು ಕ್ರಾಂತಿ ಎಲ್ಲ ಕಡೆ ತಾಲೂಕಾದ್ಯಂತ ಜಿಲ್ಲಾದ್ಯಂತ ದೊಡ್ಡ ಕ್ರಾಂತಿಯಾಗಿದೆ.
ಪ್ರತಿಯೊಬ್ಬರು ಈ ಸಿನಿಮಾ ನೋಡಬೇಕು ಅನ್ನೋದನ್ನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ರಚ್ಚು ಮೇಡ ಅಭಿಮಾನಿಗಳು, ನಮ್ಮ DKDಯ ಸ್ನೇಹಿತರು, ಎಸ್, ನನ್ನ ಫ್ಯಾಮಿಲಿ. ವರ್ಜಿನಿ ಬ್ಯಾಚುಲರ್ಸ್ ಟೀಮ್ ಎಲ್ಲರೂ ಬಂದಿದ್ದಾರೆ ಸಪೋರ್ಟ್ ಮಾಡೋದಕ್ಕೋಸ್ಕರ. ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಕೂಡ ಈ ಸ್ಟುಡಿಯೋದಲ್ಲಿ ಬರಲಿ. ಬಟ್ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಶಿವಣ್ಣಗೆ, ಗೀತಕ್ಕಾಗೆ ಸಿನ್ಸಿಯರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾರ್ಟ್ಲಿ ಥ್ಯಾಂಕ್ ಯು ಶಿವಣ್ಣ ಹಾಗೆ ಗೀತಕ್ಕ, ನೆನ್ನೆ ಬಂದು ಸಿನಿಮಾನ ನೀವು ವೀಕ್ಷಣೆ ಮಾಡಿದ್ದಕ್ಕೆ. ಹಾಗೆ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡಿದ್ದು ಧ್ರುವ ಸರ್ಜಾ ಅವರು ಕೂಡ ಅಷ್ಟೇ. ಥ್ಯಾಂಕ್ ಯು ಧ್ರುವ, ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ನಮ್ಮ ಮೇಲೆ ಇರೋದಕ್ಕೆ, ನಮ್ಮ ಸಿನಿಮಾ ಮೇಲೆ. ಹಾಗೆ ನನಗೆ ಹಲವಾರು ಫ್ರೆಂಡ್ಸ್ ಇಂಡಸ್ಟ್ರಿ ಇದು ನವೀನ್ ಶಂಕರ್ ಆಗಿರ್ಬೋದು, ಆಮೇಲೆ ಶೈನ್ ಶೆಟ್ಟಿ ಅವರು, ಶರಣ್ ಸರ್, ಎಲ್ಲರೂ ಕೂಡ ಸಿನಿಮಾನ ನೋಡಿ ನನಗೆ ಕಾಲ್ ಮಾಡಿ ದೇ ಹ್ಯಾವ್ ಅಪ್ರಿಷಿಯೇಟೆಡ್. ಐ ಥಿಂಕ್ ಈ ಒಂದು ಅಪ್ರಿಸಿಯೇಷನ್ ಇಡೀ ತಂಡಕ್ಕೆ ಸೇರತ್ತೆ, ಒಬ್ರಿಗೆ ಮಾತ್ರ ಅಲ್ಲ. ಫಸ್ಟ್ ನಾನು ಹೇಳ್ದಂಗೆ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟ್ ಅಂಡ್ ಸಿನಿಮಾಟೋಗ್ರಾಫರ್, ಆರ್ಟ್ ಡಿಪಾರ್ಟ್ಮೆಂಟ್, ಇಷ್ಟು ಜನಕ್ಕೆ, ಆಮೇಲೆ ನಮ್ಮೆಲ್ಲರಿಗೂ ಕಲಾವಿದಕ್ಕೆ. ಸೊ ಎಲ್ಲಾ ಕಲಾವಿದ್ರ ಕಡೆ ಸೋ ಮಚ್. ಈ ಸಿನಿಮಾ ನಮ್ಮ ಸಿನಿಮಾ, ಪ್ಲೀಸ್ ದಯವಿಟ್ಟು ಬಂದು ನೋಡಿ. 2 ಸಿನಿಮಾ ನಂದು 21ನೇ ತಾರೀಕು ರಿಲೀಸ್ ಆಗಿರುವಂಥದ್ದು. ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಕಲ್ಟ್ ಆಗಿರ್ಬೋದು, 2 ಸಿನಿಮಾ ಕೂಡ ಅದ್ಭುತವಾಗಿದೆ. ಇವತ್ತಿಲ್ಲಿ ನಿಂತ್ಕೊಂಡು ನಾನು ಕಲ್ಟ್ ಬಗ್ಗೆ ಮಾತಾಡೋದು ಇಲ್ಲ, ಕಲ್ಟ್ ಹತ್ರ ನಿಂತ್ಕೊಂಡು ಲ್ಯಾಂಡ್ ಲಾರ್ಡ್, 2 ನಮ್ಮ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ. ಇಬ್ರು ಕನ್ನಡ ಡೈರೆಕ್ಟರ್ ನಿರ್ದೇಶಕರೇ ಮಾಡಿರುವಂತ ಸಿನಿಮಾ, ಕನ್ನಡ ನಿರ್ಮಾಪಕರು ಮಾಡಿರುವಂತ ಸಿನಿಮಾ. ವರ್ಷದ ಮೊದಲನೇ ತಿಂಗಳಲ್ಲಿ ಅದ್ಭುತವಾಗಿರುವಂತ ಸಿನಿಮಾ ಬಂದಿದೆ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಣೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ. ಯಾರೋ ಬಂದು ಹೇಳಿದ ತಕ್ಷಣ ಚೆನ್ನಾಗಿಲ್ಲ ಮಗ, ಚೆನ್ನಾಗಿ, ನೀವು ಹೋಗಿ ವಿಟ್ನೆಸ್ ಮಾಡಿ ಅದಾಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ. ಈ ಜಗತ್ತಾಗ ಕಿರ್ಚದೇ ಇರೋ ಹೆಂಗಸರು, ಕಚ್ಚದೇ ಇರೋ ಗಂಡಸರು ಯಾರು ಹೇಳಿ ನೋಡೋಣ. ಮಾಧ್ಯಮ ಬಂಧುಗಳು ಹಾಗೂ ಕನ್ನಡ ಕಲಾಭಿಮಾನಿಗಳನ್ನ ನಾನು ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಇಂಥ ಒಂದು ಸಂವಿಧಾನದ ಒಂದು ಸಿನಿಮಾ ಮಾಡಬೇಕಾದ್ರೆ ಎದೆಗಾರಿಕೆ ಬೇಕು ಅಂತ ಹೇಳಿ ಶಿವಣ್ಣ ಅವ್ರು ಹೇಳ್ತಾ ಇದ್ವಿ. ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಅಪ್ಪು ಸರ್ ಅಭಿಮಾನಿಗಳಿರ್ಬೋದು, ಶಿವಣ್ಣ ಅವರ ಅಭಿಮಾನಿಗಳಿರ್ಬೋದು, ಧ್ರುವ ಸರ್ ಅಭಿಮಾನಿಗಳಿರ್ಬೋದು, ನಿಧಿ ಸರ್ ಈಗ ಆಲ್ರೆಡಿ ನುಗ್ತಾ ಇದ್ದಾರೆ ಇವತ್ತು ಥಿಯೇಟರ್ಗಳಿಗೆ. ಅವರೇ ವಾಲಂಟ್ರಿಗೆ ಎಲ್ಲಾ ಥಿಯೇಟರ್ಗಳಿಗೆ ಹೋಗಿ ಅಣ್ಣ ನಾವಿದ್ದೀವಿ, ಎದೆಗೊಂದ್ಬೇಡಿ, ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಹಿಂದೆ ನಾನೇನು ಸಾರಥಿ ಅಂತ ಒಂದು ಸಿನಿಮಾ ಮಾಡಿ, ದರ್ಶನ್ ಅವರ ಒಂದು ಸಿನಿಮಾ ಮಾಡಿದೆ. ಎಲ್ಲ ದರ್ಶನ್ ಅವರ ಅಭಿಮಾನಿಗಳಿರ್ಬೋದು, ಇವತ್ತು ಈ ಒಂದು ಸಿನಿಮಾದ ಡೈರೆಕ್ಟ್ರು ಕಾಟೇರ ಅಂತ ಒಂದು ಕತೆ ಬರೆದಿದ್ರು. ಅದೇ ರೀತಿ ರಚ್ಚು ಮೇಡಮ್ಗೆ ಬುಲ್ಬುಲ್ಲಲ್ಲಿ ಅವಕಾಶ ಮಾಡಿಕೊಟ್ಟಂಥದ್ದು ಒಂದು ದರ್ಶನ್ ಅವ್ರ ಬ್ಯಾನರ್, ತೂಗುದೀಪ ಬ್ಯಾನರ್ ಅಲ್ಲಿ. ಸೊ ನಾನೆಲ್ಲರೂ ಕೇಳ್ಕೊಂಡಿದ್ದಿಷ್ಟೇ, ಪ್ರತಿಯೊಬ್ಬ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ, ಚಿತ್ರರಂಗ ಬಂದು ಸಿನಿಮಾ ನೋಡಿ. ನಿಮ್ಗೆ ಏನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಆಮೇಲೆ ಹೇಳಿ. ಇವತ್ತು ಯಾಕೆ ನೀವು, ನಾನು ಹೇಳೋದು ಇಷ್ಟೇ, ಒಳ್ಳೆ ಸಿನಿಮಾ ಕೊಟ್ಟಾಗ ದಯವಿಟ್ಟು ಎಲ್ಲರೂ ನಮಗೆ ಮತ್ತೆ ಸ್ಫೂರ್ತಿ ಬರುತ್ತೆ. ಇಂಥ ಅನೇಕ ಚಿತ್ರಗಳಿಂದ ಮಾಡೋದಕ್ಕೆ ಒಂದು ಸ್ಫೂರ್ತಿ ಬರ್ತದೆ. ಹಾಗಾಗಿ ನನಗೆ ಏನು ಹೇಳ್ಕೊಂಡು ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಮತ್ತೇನು ನಮ್ಮ ರಚ್ಚು ಅವ್ರ ಫ್ಯಾಮಿಲಿ, DKD ಹಾಗೂ ಬ್ಯಾಚುಲರ್ಸ್ ಏನೆಲ್ಲ ಬಂದಿದ್ದಾರೆ ಈ ಒಂದು ಸಿನಿಮಾ ಬಗ್ಗೆ ಎಲ್ಲರೂ ಪ್ರಶಂಸೆ ಮಾಡಿಕೊಂಡು ನಾವು ಬಂದು ಒತ್ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ನಮ್ಮ ಹಕ್ಕುಗಳನ್ನ ಪಡ್ಕೊನಕ ಭಿಕ್ಷೆ ಬೇಡ್ಕೊಡ್ದು, ಎದಿಗಳಿಗೆ ಒದ್ದು ಕಿತ್ಕೊಬೇಕು. ಲ್ಯಾಂಡ್ ಲಾರ್ಡ್ ಸಿನಿಮಾ ಸೂಪರ್ ಆಗಿತ್ತು. ಶುರುವಿಂದ ಕೊನೆವರೆಗೂ ನಾವೆಲ್ಲರೂ ಫುಲ್ಲು ರಚ್ಚು ಮ್ಯಾಮ್ ಬಂದ ತಕ್ಷಣ ಫುಲ್ ಶಿಳ್ಳೆ ಹೊಡ್ತೀವಿ. ಆ್ಯಂಡ್ ಹಾಗೆಯೇ ದುನಿಯಾ ವಿಜಿ ಸರ್ ಕೂಡ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫುಲ್ ಅವ್ರು ಬಂದಾಗಲೂ ಫುಲ್ ಶಿಳ್ಳೆ ಬರ್ತಿತ್ತು. ಆ್ಯಂಡ್ ಅವ್ರ ಮಗಳು ಕೂಡ ಅವ್ರ ಡೆಬ್ಯೂ ತುಂಬ ಚೆನ್ನಾಗಿ ಅವ್ರು ಕೂಡ ನಡೆಸಿದ್ದಾರೆ. ಬಟ್ ನಮ್ಮ ರಚ್ಚು ಮ್ಯಾಮ್ ಮಾತ್ರ ಮಚ್ಚಿಡ್ಕೊ ಬಂದಾಗ ನಾನು ಸಖತ್ ಕಿರ್ಚ್ತಾ ನಮ್ಮ ರಚ್ಚು ಮ್ಯಾಮ್ ಲೇಡಿ ಸೂಪರ್ ಸ್ಟಾರ್ ಅಂತ ಇನ್ನೊಮ್ಮೆ ಪ್ರೂವ್ ಮಾಡಿದ್ದಾರೆ. ಲ್ಯಾಂಡ್ ಲಾರ್ಡ್ ಜಡೇಶ್ವರ್ ನಿರ್ದೇಶನದಲ್ಲಿ ಬಂದಿರುವಂಥದ್ದು. ಆ್ಯಂಡ್ ತುಂಬ ಅದ್ಭುತವಾಗಿ ಅವ್ರು ನಿರ್ದೇಶನ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವ್ರ ನಟನೆನ ತುಂಬ ಅದ್ಭುತವಾಗಿ ತೋರ್ಪಡಿಸಿದ್ದಾರೆ. ಸೊ ನಾವಿಬ್ಬರು ರಚ್ಚು ಮ್ಯಾಮ್ಗೋಸ್ಕರ ಒಂದೇನೋ ಕ್ಲಾಸ ಥರ ಮಾಡ್ಕೊಂಡಿದ್ವಿ, ಅದು ಹೇಳ್ತೀವಿ. ರಚ್ಚು ಅಂದರೆ ಬೆಳ್ದಚ್ಚು, ಅದಕ್ಕೆ ಅವ್ರು ನಮ್ಮೆಲ್ರಿಗೂ ಅಚ್ಚು ಮೆಚ್ಚು. ಹೇಳ್ತೀಯಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ ಸಿನಿಮಾ ಫುಲ್ ಟೀಮ್ಗೆ. ಸೊ ಇನ್ನು ಸಗದಾಗಿ ಬಂದಿದೆ ಮೂವಿ, ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ತೀನಿ. ಎಸ್, ಎಲ್ಲರೂ ಬಂದು ದಯವಿಟ್ಟು ಎಲ್ಲ ಸಿನಿಮಾಗಳನ್ನೂ ನೋಡಿ, ಲ್ಯಾಂಡ್ ಲಾರ್ಡ್ ಅಂತ ಮಿಸ್ ಮಾಡದೆ ನೋಡಿ. ಮಾತಾಡ್ತೀಯಾ? ಇಂಥ ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಜಡೇಶ್ ಸರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ದುನಿಯಾ ಸರ್ ಫ್ಯಾನ್ ಆಗಿ ಅವ್ರ ಇನ್ನೋಸೆನ್ಸ್ ಮತ್ತು ಸೆನ್ಸ್ ಆಫ್ ಹ್ಯೂಮರ್ ಮಿಸ್ ಮಾಡ್ತಾ ಇದ್ದೆ.
ಈ ಸಿನಿಮಾಲಿ ಫುಲ್ಫಿಲ್ ಆಗಿದೆ. ಆಮೇಲೆ ಸಿನಿಮಾ ಅಂದ್ರೆ ಒಂದು ಎಜುಕೇಷನ್, ಥಿಯೇಟ್ರ್ ಅಂದ್ರೆ ಒಂದು ಎಜುಕೇಷನ್. ಸ್ಕೂಲಲ್ಲಿ ಇದೆಲ್ಲ ತುಂಬ ಕಮ್ಮಿ ಹೇಳ್ಕೊಡೋದು. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಮಾಸ್ತಿ ಸರು ಸಕ್ಕದ ಡೈಲಾಗ್ ಬರೆದಿದ್ದಾರೆ. ಆ್ಯಂಡ್ ರಾಜ್ಬಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಕ್ಷು ಮ್ಯಾಮ್ ಯಾವುದೇ ಪಾತ್ರ ಆಗಿರ್ಬೋದು, ಯಾವುದೇ ಸಿನಿಮಾ ಆಗಿರ್ಬೋದು, ಸಕ್ಕದಾಗಿ ಅಂದರೆ ಆ ಪಾತ್ರನ ಜೀವಿಸ್ತಾರೆ. ಸೊ ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಬಂದು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ. ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಜೈ ಭೀಮ್. ಥ್ಯಾಂಕ್ ಯು. ನಿಮ್ಮಗಳಿಂದ ನಾವುಗಳಲ್ಲ, ನಮ್ಮಗಳಿಂದಾನೇ ನೀವುಗಳು. ರಚು ಮ್ಯಾಮ್, ವಿಜಯ್ ಸರ್ ಎಲ್ಲರೂ ಔಟ್ಸ್ಟ್ಯಾಂಡಿಂಗ್. ಅವ್ರ ಮಗಳು ಅಷ್ಟೇ ಡೆಬ್ಯೂ ಮಾಡಿರೋದು. ಇಟ್ಸ್ ಅ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಅದಲ್ಲದೆ ಎಕ್ಸೆಪ್ಷನಲಿ ಪರ್ಫಾರ್ಮ್ ಮಾಡಿದ್ದಾರೆ ಶಿಶಿರ್ ಬೈಕಾಡಿ ಅವರು, ಮಿತ್ರಾ ಸರ್, ಜಹಾಂಗೀರ್ ಸರ್ ಅವರು, ಆಮೇಲೆ ಉಮಾಶ್ರೀ ಮ್ಯಾಮ್ದು ಅವರು ಬಂದಿರೋ ಅಷ್ಟು ಸೀಕ್ವೆನ್ಸಲ್ಲೂ ತುಂಬ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ ಅವ್ರ ಪರ್ಫಾರ್ಮೆನ್ಸ್. ಸೊ ಇದು ಪರ್ಫಾರ್ಮೆನ್ಸ್ ಎಲ್ಲರದು ನೋಡಿ ಕಲ್ತ್ಕೊಳ್ಳೋಕ್ಕೆ ಸುಮಾರು ವಿಷಯಗಳು ಸಿಕ್ತು. ಆಮೇಲೆ ಅವ್ರು ತೋರಿಸಿರೋ ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು, ಸೀನ್ಸ್, ಆ ಮಿಸಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಆಗಿದೆ. ನನಗೆ ತುಂಬ ಖುಷಿ ಆಯಿತು ಎಲ್ಲರ ಜೊತೆ ಸಿನಿಮಾ ನೋಡಿದ್ದೀವಿ. ಇದೊಂದು ಪಾತ್ರ ನೋಡೋಕೆ ಒಂದು ಖುಷಿನ. ನನ್ನ ಮಾತೊಳಗೆ ಹೇಳ್ಬೇಕಂದ್ರೆ ನಾನು ಬೆಂಕಿ ಸಖತ್ತಾಗಿ ಮಾಡಿದ್ದಾರೆ. ವಿಜಯ್ ಸರ್ ಆ್ಯಕ್ಟಿಂಗ್ ಮಸ್ತ್ ಐತಿ, ಒಳ್ಳೆ ಸಂದೇಶ ಕೊಟ್ಟಾರು. ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ಕೊತೀನಿ ಪ್ರತಿಯೊಬ್ಬರಿಗೆ. ನಮ್ಮ ಉತ್ತರ ಕರ್ನಾಟಕ ಜನತೆ ಪ್ಲೀಸ್ ಸಪೋರ್ಟ್ ಮಾಡೋದು ಫಿಲ್ಮ್ಗೆ. ನಮ್ದು ಆ್ಯಕ್ಟಿಂಗ್ ಹೇಳಬಾರ್ದು, ಸಖತ್ತಾಗಿ ಮಾಡೋದು. ಅವ್ರ ಮಾತೊಳಗೆ ಹೇಳ್ಬೇಕಂದ್ರೆ ಸೈಕ್ ಆಗೈತಿ. ಸೈಕಾಗಿತ್ತು. ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ. ಈ ಫಿಲಮ್ನ ನೀವು ನಿಜವಾಗ್ಲೂ ಮಿಸ್ ಮಾಡ್ಕೋತೀರಾ ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೆ. ದಯವಿಟ್ಟು ಲ್ಯಾಂಡ್ ಲಾರ್ಡ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಏ ಕೋತಿಗಳ, ನಮ್ಗೆ ನ್ಯಾಯ ಸಿಕ್ಕೋವರ್ಗೂ ಉಪವಾಸ ಸತ್ಯಾಗ್ರಹಗಳನ್ನ ಬಿಡೋದ್ ಬೇಡ ನಾವು. ಅಂತಾರ ಒಂದ್ 2 ರೂಪಾಯಿ ಕೊಡ, ಒಟ್ಟು ತುಂಬ ಊಟ ಮಾಡನ್ ಬಂದು ಕೂತ್ಬಿಡ್ತೀನಿ. ಮೇನ್ ಪಾಯಿಂಟ್ ಏನಂದ್ರೆ ಎಜುಕೇಶನ್ ಇಸ್ ಸೋ ಇಂಪಾರ್ಟೆಂಟ್ ಅನ್ನೋ ಒಂದು ಒಳ್ಳೆ ಪಾಯಿಂಟ್ನ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಹೌದು, BGM ಮ್ಯೂಸಿಕ್ ಇರ್ಬೋದು, ಸಾಂಗ್ಸ್ ಇರ್ಬೋದು, BGM ಕೂಡ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನು ರಚ್ಚು ಮ್ಯಾಮ್ ಬಗ್ಗೆ ಏನು ಹೇಳೋದು, ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ವಿಜಯ್ ಸರ್ ಕೂಡ ತುಂಬ ಚೆಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಸರ್ ಅಷ್ಟೇ. ಪ್ರತಿಯೊಂದು ಪಾತ್ರಧಾರಿಗಳು ಅವರವರ ಪಾತ್ರಕ್ಕೆ 100% ಜಸ್ಟಿಸ್ ಕೊಟ್ಟಿದ್ದಾರೆ. ಹಾಗೆ ಒಳ್ಳೆ ಕಥೆ ಇದೆ, ಒಳ್ಳೆ ಮ್ಯೂಸಿಕ್ ಇದೆ, ಹಾಗೆ ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲರೂ ಪ್ಲೀಸ್ ಬಂದು ಲ್ಯಾಂಡ್ ಲಾರ್ಡ್ ಮೂವಿನ ನೋಡಿ. ಐ ಆಮ್ ಶೋರ್ ಪ್ಲೀಸ್ ಇದು ಥಿಯೇಟರಲ್ಲೇ ಬಂದು ನೋಡಿ. ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀವಿ. ಆ್ಯಂಡ್ ಇದಕ್ಕೊಂದು ಆ್ಯಡ್ ಆನ್ ಏನಪ್ಪ ಅಂದರೆ, ನನ್ನ ಅನಿಸಿಕೆ ಏನಪ್ಪ ಅಂದರೆ ಕೋಲಾರ ಭಾಷೆನ ಯೂಸ್ ಮಾಡಿದ್ದಾರೆ. ಆನೇಕಲ್ಲು ನಾನಂತೂ ಕೋಲಾರ ನೋಡಪ್ಪ. ಸೊ ಹಾಗಾಗಿ ನಾನು ಬಿಂದಾಸಾಗಿ ಮೂವಿ ನೋಡಿ ಎಂಜಾಯ್ ಮಾಡ್ತಿದ್ದೆ ನಾನು. ಆ್ಯಂಡ್ ಅದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಸರ್ ಈ ಥರ ಶೇಡಲ್ಲಿ ಅವ್ರನ್ನ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ಕಾಣಿಸ್ಕೊಳ್ತಾರೆ. ಸೊ ಒಂದು ವಿಲೇಜ್ ಒರಿಜಿನಲ್ ಏನಿರುತ್ತೆ ಗೊತ್ತಾ, ಅದನ್ನು ಎಲ್ಲ ಉಳಿಸ್ಕೊಂಡು ಬಂದಿದ್ದಾರೆ. ಇಡೀ ಮೂವಿ ಭಾಷೆ ಇರ್ಬೋದು, ಬಟ್ಟೆ ಇರ್ಬೋದು, ಎವ್ರಿಥಿಂಗ್ ತುಂಬ ಚಂದ. ಥಿಯೇಟ್ರಿಗೆ ಬಂದು ಅಷ್ಟೇ ಇವರಿಬ್ಬರೇ ಎಲ್ಲ ಮಾತಾಡ್ಬಿಟ್ಟು ಅಷ್ಟೇ. ಬಟ್ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಪ್ಲೀಸ್ ಥಿಯೇಟ್ರಲ್ಲೇ ಹೋಗಿ ಮೂವಿ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಆ್ಯಂಡ್ ರಚ್ಚು ಮ್ಯಾಮ್, We love you, we love you. ಕೊಡ್ಲಿ ರಚ್ಚು ಮ್ಯಾಮ್ಗೆ. Thank you so much. ಅವ್ರು ಕೊಲ್ಲೋಕ್ ನಿಂತ್ರೆ ನಾ ಕಾಯೋಕ್ ನಿಲ್ಲೋಣ. ಮೊದಲನೇದಾಗಿ ಲ್ಯಾಂಡ್ ಲಾರ್ಡ್ ಇಡೀ ಟೀಮ್ಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಅಂದರೆ ಒಂದು ಪ್ರಾಪರ್ ಬಿಗ್ ಮಾಸ್ ಕಮರ್ಷಿಯಲ್ ಫಿಲಮ್ ನೋಡಿದ ಫೀಲಿಂಗ್ ಆಯಿತು. ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ. ಸಿನಿಮ್ಯಾಟೋಗ್ರಫಿ ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸೂ ಕಡಿಮೆ ಅವಧಿ ಬಂದಿರಲಿ, ಜಾಸ್ತಿ ಅವಧಿ ಬಂದಿರಲಿ, ನೆನಪಿಟ್ಕೊಳ್ಳೋ ಹಾಗಿತ್ತು ಪ್ರತಿಯೊಬ್ಬರ ಪರ್ಫಾರ್ಮೆನ್ಸು ಕೂಡ. ಆ್ಯಂಡ್ ರಚ್ಚು ಮ್ಯಾಮ್ ಪರ್ಫಾರ್ಮೆನ್ಸ್ ವಾಸ್ ಲೈಕ್ ಸೈಕಾಗಿದೆ, ಅವ್ರ ಥರ ಹೇಳೋ ಹಾಗೇನೆ. ಸೊ ಪ್ರತಿಯೊಂದು ಸೀನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಟೈಮ್ ರಚ್ಚು ಮ್ಯಾಮ್ದು ಫೈಟಿಂಗ್ ಸೀನ್ ಇಷ್ಟೆಲ್ಲ ಕನ್ನಡ ಮೂವೀಸಲ್ಲಿ ನಾವು ನೋಡಿದ್ದು. ಸೊ ಅದೊಂದು ಶಾರ್ಟ್ ಇತ್ತು, ಅದು ಬೆಂಕಿಲಿ ಏನೋ ಲ್ಯಾಂಡಲ್ಲಿ ಬೆಂಡಿಗೆ ಹೊಡಿತಾರಲ್ಲ, ಸಖತ್ತಾಗಿತ್ತು. ಸೊ ಒಂದೊಂದು ಫ್ರೇಮ್ಗಳನ್ನು ತುಂಬ ಇನೋವೇಟಿವ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಐ ಆಮ್ ರಿಯಲಿ ಹ್ಯಾಪಿ ರಚ್ಚು ಮ್ಯಾಮ್ನ ಈ ಶೇಡಲ್ಲಿ ನೋಡಿದ್ದು. ಸೊ ಆಲ್ ದಿ ಬೆಸ್ಟ್ ಲ್ಯಾಂಡ್ ಲಾರ್ಡ್ ಟೀಮ್ಗೆ. I'd like to say cinematography
ಆಫ್ ದ ಮೂವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮ್ಯಾಮ್ಸ್ ಪ್ರೆಸೆನ್ಸ್ ಎವ್ರಿ ಟೈಮ್ ಶಿ ಎಂಟರ್ಡ್ ದ ಸ್ಕ್ರೀನ್ ವಿ ಆಲ್ವೇಸ್ ಶೌಟಿಂಗ್ ದ ಎಕ್ಸೈಟ್ಮೆಂಟ್ ಚೆನ್ನಾಗಿತ್ತು ಆ್ಯಂಡ್ ಟೀಮ್ ಒಟ್ಟಿಗೆ ನೋಡೋದು ವಾಸ್ ಅನದರ್ ಥ್ರಿಲ್ ಐ ಥಿಂಕ್ ವಿ ಶುಡ್ ಡೂ ದಟ್ ಫಾರ್ ಆಲ್ ಅವರ್ ಮೂವೀಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ವಿ ಲವ್ ಯು ಮ್ಯಾಮ್ ಸ್ಟೈಲಲ್ಲ ಹೇಳೋ ಹಾಗಿದ್ರೆ ಈ ಮೂವಿ ಚಂದ ಮ್ಯಾಮ್ ಪರ್ಫಾರ್ಮೆನ್ಸ್ ಚಂದ ಸಾಂಗ್ಸ್ ಚಂದ ಫೈಟಿಂಗ್ ಚಂದ ಅಷ್ಟೇ ಟಿಕೆಟ್ಸ್ನ ಬುಕ್ ಮಾಡಿ ಥಿಯೇಟರ್ ಬಂದು ಮೂವಿ ನೋಡಿ ಅಷ್ಟೇ ಥ್ಯಾಂಕ್ ಯು ಮ್ಯಾಮ್ ವಿ ಲವ್ ಯು ಮಚ್ ಎಷ್ಟು ಎಂಜಾಯ್ ಮಾಡಿದೆ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ಅದ್ರ ನೋಡಿ ಮತ್ತೆ ತುಂಬ ಹೆಮ್ಮೆ ಆಗ್ತಾಯಿದೆ ನಮ್ಮ ರಚ್ಚು ಮ್ಯಾಮ್ ಆ್ಯಕ್ಟಿಂಗ್ ಅಂತೂ ಬ್ಯಾಕ್ ಟು ಬ್ಯಾಕ್ ವಾವ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಸೊ ನೋಡಿ ಎಷ್ಟು ಗೂಸ್ ಬಂಪ್ಸ್ ಬಂತು ಅಂತಂದರೆ ಸ್ಪೆಷಲಿ ಉಮಾಶ್ರೀ ಮ್ಯಾಮ್ ಕ್ಯಾರೆಕ್ಟರ್ ಕೂಡ ಎಷ್ಟು ಸಕ್ಕತ್ತಾಗಿತ್ತು ಅಂತಂದರೆ ಇಟ್ ವಾಸ್ ಲೈಕ್ ವಾವ್ ಮಾಡಿತ್ತು ಆ್ಯಂಡ್ ನಮ್ಮ ರಾಜ್ಬೀರ್ ಶೆಟ್ಟಿ ಸರ್ ವಿಲನ್ ಆಗಿ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ದುನಿಯಾ ಸರ್ ಮಗಳಿಗೂ ಕೂಡ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಅದು ಅವರ ಫಸ್ಟ್ ಸಿನಿಮಾ ಇದು ಅಂತ ಅನಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಇಟ್ ವಾಸ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ನ್ಯೂಸ್ ಬಮ್ ಸಿನಿಮಾ ಎಲ್ಲರೂ ತಪ್ಪದೆ ನೋಡಬೇಕು ಆ್ಯಂಡ್ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ ಇದು ನನ್ನ ಮೊದಲನೇ ಪ್ರೀಮಿಯರ್ ಶೋ ಬಂದಿರೋದು ಮೊದಲನೇ ರಿವ್ಯೂ ಕೊಡ್ತಿರೋದು ಅದು ನಮ್ಮ ಬಾಸ್ ಸಿನಿಮಾಗೆ ವಿಜಯ್ ಅಂಕಲ್ ಸಿನಿಮಾಗೆ ನನ್ನ ಫ್ಯಾಮಿಲಿ ಮೆಂಬರ್ ಪ್ರತಿಯೊಬ್ಬರು ಅಂದರೆ ಈ ಸಿನಿಮಾ ಮಾಡಿರೋ ಪ್ರತಿಯೊಬ್ಬರು ನಮ್ಮ ತಂದೆ ಕ್ಲೋಸ್ ಫ್ರೆಂಡ್ಸು ಒಂದು ಫ್ಯಾಮಿಲಿ ಇದ್ದಂಗೆ ಮತ್ತು ನಮ್ಮ ಫ್ಯಾಮಿಲಿಯಿಂದ ಇನ್ನೊಬ್ರು ಇವತ್ತು ಎಂಟ್ರಿ ಆಗಿದೆ ರಿತನ್ಯ ಅವರು ನಾವು ಮೋನಿಕಾ ಅಂತ ಕರಿತಾ ಇರ್ತೀವಿ ವೆಲ್ಕಮ್ ತುಂಬ ಚೆನ್ನಾಗಿದೆ ಇಡೀ ಸಿನಿಮಾ ಸಕ್ಕತ್ತಾಗಿದೆ ಸತ್ಯ ಅಣ್ಣಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ 11 ವರ್ಷ ಆಗಿತ್ತು ಮೇ ಬಿ ಸಾರಥಿ ಮಾಡಿ ನಾನು ಅವಾಗ ತುಂಬ ಚಿಕ್ಕ ವಯಸ್ಸಲ್ಲಿ ಶೂಟಿಂಗ್ ಸ್ಪಾಟ್ ಹೋಗ್ಬೇಕಾದ್ರೆ ನಾನು ಸತ್ಯ ಅಣ್ಣನ ಮದರ್ಸ್ ನೋಡ್ತಾ ಇದ್ದು ಆದರೆ ಇವತ್ತು ಕಂಬ್ಯಾಕ್ ಆಗಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿರೋದು ತುಂಬ ಚೆನ್ನಾಗಿದೆ ನಮ್ಮ ಬಾಸ್ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಲೇಡಿ ಸೂಪರ್ ಸ್ಟಾರ್ ಅಂತ ಅನ್ಸ್ಕೊಂಡು ಆಗೋಗಿದೆ ಪಟ್ಟಸ್ಕ್ ಆಗೋಗಿದೆ ನಿಜವಾಗ್ಲೂ ಖುಷಿ ಆಗ್ತಿದೆ ಒಳ್ಳೆಯದಾಗಿ ಇಡೀ ತಂಡಕ್ಕೆ ಒಂದು ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು